ಮೊದಲನೇದಾಗಿ ಏನಿಲ್ಲ, ನಾನು ಹೇಳ್ಬಿಡ್ತೀನಿ ಸರ್. ಹೇಳ್ತೀನಿ, ಏನಿಲ್ಲ. ನಿಜವಾಗ್ಲೂ ಉಮೇಶ್ ಅವರಂತಹ ಒಬ್ಬ ಅದ್ಭುತ ಕಲಾ ಪೋಷಕರು, ಸಂಗೀತ ಪೋಷಕರು, ಪ್ರತಿಭೆಗಳನ್ನ ಗುರುತಿಸುವಂತರು ನನ್ನ ಸ್ನೇಹಿತರಾಗಿ ಸಿಕ್ಕಿರೋದು ಬಹಳ. ನನಗೆ 1 ತಿಂಗಳಿಂದಾನು ಕೂಡ ನಿಮ್ಮೆಲ್ಲರಿಗೂ ನಮ್ಮ ಸ್ಥಳೀಯ ದೇವಾಲಯಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿದ್ರು. ಇವತ್ತು ಮೊಟ್ಟ ಮೊದಲು ಬ್ರಹ್ಮೇಶ್ವರ ದೇವಾಲಯಕ್ಕೆ ಹೋಗಿದ್ರಿ. ಬ್ರಹ್ಮೇಶ್ವರ ದೇವಾಲಯ, ನುಗ್ಗೇಹಳ್ಳಿ ದೇವಾಲಯ, ಹಾಗೆ ಗೋವಿಂದಹಳ್ಳಿ ದೇವಾಲಯ, ಸಂತೇಬಾಚಲಿ ದೇವಾಲಯ, ಹಗಲೆಯ ದೇವಾಲಯ ಮತ್ತೆ ಈ ಹೊಸಳ ದೇವಾಲಯ ಇವೆಲ್ಲವೂ ಕೂಡ 12 ಮತ್ತು 13ನೇ ಶತಮಾನದ ಮಧ್ಯಭಾಗದಲ್ಲೇ ಆಗೋದು. 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂತದ್ದು. ನಮ್ಗೆ ಹೊಯ್ಸಳರ ಶಿಲ್ಪಕಲೆಗಳು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅದು ನಮ್ಮ ಹೊಯ್ಸಳರು ಹಾಸನ ಅಂದಾಕ್ಷಣ ಹಳೆಬೀಡು ಬೇಲೂರು ಅಂತೇವೆ. ಹಳೆಬೀಡನ್ನ ಒಳಗೆ ನೋಡು, ಬೇಲೂರನ್ನ ಹೊರಗಡೆ ನೋಡು ಅಂತ. ಆದ್ರೆ ಈ ನಮ್ಮ ಹೊಸಳ ದೇವಾಲಯ ಒಳಗಡೆನೂ ನೋಡು, ಹೊರಗಡೆನೂ ನೋಡು ಅಂತ. ಅಷ್ಟು ಸೂಕ್ಷ್ಮ ಕೆತ್ತನೆಗಳಿದೆ. ಅವತ್ತು ಕೇವಲ ಬ್ರಾಹ್ಮಣರು ಮಾತ್ರ ಓದ್ತಾ ಇದ್ರು, ಬಾಕಿಯವರಿಗೆ ಓದೋದಕ್ಕೆ ರಾಮಾಯಣ ಮಹಾಭಾರತ ಗೊತ್ತಿರ್ಲಿಲ್ಲ. ಈಗ ಅವಾಗ ಏನ್ ಮಾಡ್ತಾ ಇದ್ರು, ಬಾಕಿಯವರೆಲ್ಲ ರಾಮಾಯಣ ಮಹಾಭಾರತ ತಿಳ್ಕೊಳ್ಳೋಕೆ ಅಂತ ಅಂದ್ರೆ ಕೆಲವೊಮ್ಮೆ ಹರಿಕಥೆಗಳು ಅದು ಇದು ಹೇಳ್ತಾ ಇದ್ರು. ಆದ್ರೆ ದೇವಾಲಯಗಳಲ್ಲಿ ಇಲ್ಲಿದೆ ನೋಡಿ, ಇಲ್ಲಿ ರಾಮಾಯಣ ಮತ್ತೆ ಮಹಾಭಾರತದ ಚಿತ್ರಣಗಳು ಇಲ್ಲಿ ನಿಮ್ಗೆ ಕಾಣ್ತವೆ. ಇಲ್ಲಿದೆ ನೋಡಿ ರಾಮಾಯಣ ಮಹಾಭಾರತ ಚಿತ್ರಗಳು. ಇಲ್ಲೆಲ್ಲ ನೋಡಿ ಕೃಷ್ಣ ಹುಟ್ಟಿರುವಂತಹ ಸಂದರ್ಭಗಳು. ಇದನ್ನ ನಮ್ಮ ಮಾದೇವರು ನಿಮ್ಗೆ 10 ನಿಮಿಷ ಮಾತ್ರ ಹೇಳ್ತಾರೆ, ಯಾಕಂದ್ರೆ ನಿಮ್ಗೆ ಬಹಳಷ್ಟು ಸ್ಥಳ ತೋರ್ಬೇಕಾಗಿದೆ. ಇದನ್ನು ಪೂರ್ತಿ ನೀವು ಮಧ್ಯಾಹ್ನ ಆದ್ರೂ ಮುಗಿಯಲ್ಲ, ಅಷ್ಟು ರಾಮಾಯಣ ಮಹಾಭಾರತ ಇದೆ. ಆದ್ರೆ ನೀವು ಹೆಚ್ಚಿನ ಸ್ಥಳಗಳನ್ನ ಕವರ್ ಮಾಡ್ಬೇಕಾಗಿದೆ. ಹಾಗಾಗಿ ನಿಮ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ರಾಮಾಯಣ ಮಹಾಭಾರತ ಭಾಗವತ ಕಥೆಗಳನ್ನ ಚಿತ್ರಿಸೋದು. ಆಮೇಲೆ ನೋಡಿ ಆನೆ ಕೆಳಭಾಗದಲ್ಲಿದೆ, ಮತ್ತೆ ಕುದುರೆಗಳಿದೆ, ಮತ್ತೆ ಶಾರ್ದೂಲ ಇದೆ. ಈ ಶಾರ್ದೂಲ 5 ಪ್ರಾಣಿಗಳು, ಇದು ಕಲ್ಪನೆಯ ಪ್ರಾಣಿ. 5 ಪ್ರಾಣಿಗಳು ಸೇರಿ ಶಾರ್ದೂಲ ಇದೆ. ಇದ್ರ ಬಗ್ಗೆ ನಿಮ್ಗೆ ವಿವರಣೆ ಕೊಡ್ತಾರೆ. ಇರ್ಲಿ, ನಾನೀಗ ನಿಮ್ಗೆ ಬೆಳಿಗ್ಗೆ ಹೋದಂತಹ ಒಂದು ಇಂಟ್ಸ್ ಅಷ್ಟೇನೆ. ಏನಕ್ಕೆ ನೀವು ಕಿಕ್ಕೇರಿಗೆ ಹೋದ ಬ್ರಹ್ಮೇಶ್ವರ. ಈ ಬ್ರಹ್ಮೇಶ್ವರ ದೇವಾಲಯವನ್ನ ಬ್ರಹ್ಮನ್ಗೆ ಇಡೀ ಭಾರತ ದೇಶದಲ್ಲಿ ಎಲ್ಲೂ ದೇವಾಲಯ ಕಟ್ಟಿಲ್ಲ. ನೋಡಿದ್ರೆ ಎಲ್ಲಾರು ಕಟ್ಟಿರೋದ್ನ. ಆದ್ರೆ ಆ ಬೊಮ್ಮಗಿತ್ತಿ ಪುರಾಣಗಳಲ್ಲಿ ಕೆಲವರು ಹೇಳುವಂಥದ್ದು ಇದೆಲ್ಲೂ ನಮ್ಗೆ ಬರಾದಲ್ಲಿ ಸಿಗೋದಿಲ್ಲ. ಬ್ರಹ್ಮೇಶ್ವರನ ನಿರ್ಮಾಣ ಮಾಡಿದಾಗ ಅವರು ಇಲ್ಲ, ನೀವು ಬ್ರಹ್ಮನ್ಗೆ ದೇವರ ಸ್ಥಾನ ಕಟ್ಟಬಾರ್ದು ಅಂದಾಗ ಅದನ್ನು ಈಶ್ವರ ದೇವಾಲಯವನ್ನಾಗಿ ಮಾಡಿದ್ರು ಅಂತ ಹೇಳಿ ಇದು ಬ್ರಹ್ಮೇಶ್ವರ ಅಂತಾರೆ. ಇಲ್ಲ, ಅಲ್ಲಿ ಬ್ರಹ್ಮಕಂಬ ಅಂತ ಇದೆ. ನೀವು ಆ ಬ್ರಹ್ಮಕಂಬದಿಂದ ಬ್ರಹ್ಮನಿಂದನೇ ಜಗತ್ತು ಉದ್ಭವ ಆಗಿದೆ ಅಂತೆಲ್ಲ ನಾವು ಕೇಳ್ತೇವೆ. ಬ್ರಹ್ಮಕಂಬ ಅಂತಿದೆ. ನಿಮ್ಗೆ ಆ ಕೆರೆ ಒಂದು ಕೆರೆ ಮುಂದೆ ಕಾಣುತ್ತಲ್ಲ, ಅದು ಕೇತಕ ನದಿ ಅಂತ. ನಮ್ಮ ಈ ಹೊಸವಳಲು ಕೂಡ ಒಳಲಾಗಿ ರಾಯ ಸಮುದ್ರದ ನದಿ ಇಲ್ಲಿ ಹರಿಯುತ್ತೆ. ಜಾಗೀರು ನದಿ ಜಾಗಿನ ಕೆರೆ, ಅಗಲೆಯ ಕೆರೆ ಅಲ್ಲ ಸಾರಿ ಜಾಗಿನ ಕೆರೆ ಮತ್ತೆ ಅಗ್ರಹಾರ ಬಚ್ಚಲಿ KR ಪೇಟೆ ಮಾರ್ಗವಾಗಿ ಹರಿಯುತ್ತೆ. ಎಲ್ಲೆಲ್ಲಿ ನದಿಗಳು ಹರಿತಾ ಇದಾವೋ ಇಲ್ಲೇ ಮನುಷ್ಯನ ನೆಲೆಗಳಿರೋದು, ಸಾಮ್ರಾಜ್ಯಗಳಿರೋದು. ಬಹುಶಃ ನೀವು ಈ ಹೊರಗಡೆ ನೀವು ಈ ಊರನ್ನ ನೋಡಿ ಹಾಗೇನೆ ಕಣ್ಣಾಡಿಸಿ ಸುತ್ತ ಬರ್ಬೇಕಾದಾಗ ಮಂಡ್ಯ ಜಿಲ್ಲೆನೆಲ್ಲ ಇಂಥ ಸುಂದರವಾದ ನಗರ ನಿಮ್ಗೆ ಸಿಗೋದಿಲ್ಲ. ಸುಂದರವಾದ ಹಳ್ಳಿ 40 ಅಡಿ 30 ಅಡಿಯಲ್ಲಿ ಆ ಮನೆಗಳು ನೋಡಿ, ಕಂಬಗಳ. ಅಂದ್ರೆ ಇದೊಂದು ವ್ಯಾಪಾರ ಕೇಂದ್ರ ಆಗಿತ್ತು. ಈ ಊರು ರೇಷ್ಮೆ ವ್ಯಾಪಾರ, ದೇಶ ವಿದೇಶಕ್ಕೆ ರೇಷ್ಮೆಯನ್ನ ಕೊಡ್ತಾ ಇದ್ದಂತಹ ಊರಾಗಿತ್ತು. ಈ ನದಿ ಒಳಲಾಗಿ ಹರಿಯುವುದರಿಂದ ಹೊಸದಾಗಿ ಒಳಲಾಗಿ ಹರಿದಿಂದ ಹೊಸೊಳಲು ಅಂತ ಬಂದಿದೆ ಅನ್ನೋದು ಒಂದು. ಇನ್ನೊಂದು ವಜ್ರ ಒಳಲು ಸಿಕ್ತು ಆ ತರದ್ದು ಅಂತೆಲ್ಲ ಬೇರೆ ಬೇರೆ ಅರ್ಥಗಳನ್ನ ಹೇಳ್ತಾರೆ. ಅದರ ಜೊತೆನಲ್ಲಿ ಗೋವಿನಹಳ್ಳಿಗೆ ಹೋಗಿದ್ರಿ. ಬಹುಶಃ ನಿಮ್ಗೆ ಗೋವಿನಹಳ್ಳಿ ಅಂತ ದೇವಸ್ಥಾನ ಕರ್ನಾಟಕದಲ್ಲಿ ಎಲ್ಲೂ ನಿಮ್ಗೆ ಸಿಗಲ್ಲ, ತಮಿಳುನಾಡಲ್ಲೂ ಸಿಗೋದಿಲ್ಲ. ಅವ್ರಿಗೆ ನಾವು ನಮ್ಮ ಊರಿನಲ್ಲಿರುವ ದೇವಾಲಯಗಳನ್ನ ಬಿಟ್ಟು ನಾವು ತಮಿಳುನಾಡಿಗೋ ಬೇರೆ ಬೇರೆ ದೇಶ ಫಸ್ಟ್ ನಮ್ಮದನ್ನ ನಾವು ನೋಡ್ಬೇಕು. ಅದ್ಭುತವಾದ ಗೋವಿನಹಳ್ಳಿ ದೇವಾಲಯ ನಿಜವಾಗ್ಲೂ ಆ 5 ಲಿಂಗಗಳು ಕೂಡ ವಿಶೇಷವಾದಂತಹ ಲಿಂಗಗಳು, ಆ ಸೂಕ್ಷ್ಮ ಕೆತ್ತನೆಗಳು. ಅದು ಒಬ್ಬ ಗೋಪಾಲಕ ಅಂದ್ರೆ ಹಸುವನ್ನ. ಹಾಗೆ ರಾಜ ಮಹಾರಾಜರಿಗೆ ಇವತ್ತು ಬೆಣ್ಣೆ ತುಪ್ಪ ಅಂತ ನಾವು ಬಳಸ್ತೀವಲ್ಲ, ಬೇರೆ ಯಾವ ಸಲ್ಫೂರ್ ಆಗ್ಲಿ ಬೇರೆ ಯಾವ್ದು ಎಣ್ಣೆ ಬಳಸ್ತಾ ಇರ್ಲಿಲ್ಲ, ಹಸುಗಳ ತುಪ್ಪವನ್ನೇ ಬಳಸ್ತಾ ಇದ್ದಿದ್ದು. ಆ ಗೋಗಳನ್ನ ಕಾಯುವಂತಹ ಒಬ್ಬ ನಾಯಕ ಅಲ್ಲಿ ಇದ್ದಂತಹದ್ದು. ಅವನ ಒಂದು ಸಿರಿವಂತಿಕೆಯಲ್ಲಿ ಒಂದು ಆ ದೇವಾಲಯ ಒಬ್ಬ ಸಾಮಂತ ಕಟ್ಟಿಸ್ತಾನೆ. ಅದ್ರ ಚಿತ್ರಣ ಇನ್ನು ನಮ್ಗೆ ಹೆಚ್ಚು ಶಾಸನಗಳು ಸಿಗೋದಿಲ್ಲ. ಇದು ಅಷ್ಟೇನೆ. ಇದ್ರದ್ದು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ 1-2-3 ಶಾಸನಗಳು ಸಿಗ್ತವೆ. ಇಲ್ಲಿಂದ ಮುಂದಕ್ಕೆ ಈ ಕಡೆ ಕಟ್ಟಿದಾರಲ್ಲ, ಇದು ವಿಜಯನಗರ ಕಾಲದಲ್ಲಿ ಕಟ್ಟಿರೋದು. ಇದು ಹೊಯ್ಸಳ ನಗರ ಕಾಲದಲ್ಲಿ ಕಟ್ಟಿರೋದು. ಇದು 15-16ನೇ ಶತಮಾನಕ್ಕೆ ಬರುತ್ತೆ. ಇದು 12-12ನೇ ಶತಮಾನಕ್ಕೆ ಬರುವಂತಹ ಒಂದು ಕೆತ್ತನೆ. ಇದು ಹಾಳಾಗಿದೆ ನೋಡಿ. ಅವತ್ತು ಬಂದಂತಹ ಯಾರೋ ಮೂರ್ಖರು ಅದ್ಭುತವಾದದನ್ನ ಕಲ್ಲ ಕೆತ್ತೋದು, ಕೆಲವರು ಆಡು ಕುರಿ ಕಾಯರು ಕೂಡ ಸೊನ್ನೆ ಕೂರ್ದಲೇನೆ ಕೆತ್ತೋದು, ಈ ರೀತಿಯ ಶಿಲ್ಪಕಲೆಗಳು ನಾಶ ಆಗ್ತಾ ಇದೆ. ನಿಜವಾಗ್ಲೂ ಮನಸ್ಸಿಗೆ ಬಹಳ ನೋವಾಗುತ್ತೆ. ಆಮೇಲೆ ಇಲ್ಲಿ ಇರ್ತಕ್ಕಂತಹ ವಿಷ್ಣುವಿನ ಶಿಲ್ಪಗಳು ನೋಡಿ, ಎಷ್ಟು ತರದ ವಿಷ್ಣುವಿನ ಶಿಲ್ಪಗಳಿದಾವೆ ಅಂತ. ಅವುಗಳ ಸೂಕ್ಷ್ಮ ಕೆತ್ತನೆ ಇದೆಯಲ್ಲ, ಎಷ್ಟು ತಾಳ್ಮೆಯಿಂದ ಈ ಶಿಲ್ಪಿಗಾರರು ಕೆತ್ತಿದ್ದಾರೆ. ನಮ್ಮಲ್ಲಿ ಈ ದಾಸೋಜ, ಮಲ್ಲಿತಮ್ಮ ಇವರು ಅದ್ಭುತವಾದ ಶಿಲ್ಪಿಗಾರರು, ಸೂಕ್ಷ್ಮ ಕೆತ್ತನೆಯನ್ನ ಮಾಡುವಂತವ್ರು. ಹಾಗಾಗಿ ಇಂತಹ ದೇವಾಲಯಗಳು ನಮ್ಗೆ ನಮ್ಮ ನುಗ್ಗೇಳಿಯಲ್ಲೂ ಕೂಡ ನೀವು ನೋಡಿದಿರಲ್ಲ, ಅಂತಹ ಅದ್ಭುತವಾದ ದೇವಾಲಯಗಳು. ಇದು ಸ್ವಲ್ಪ ವಿಭಿನ್ನವಾಗಿದೆ ಅಂದ್ರೆ ಸೂಕ್ಷ್ಮ ಕೆತ್ತನೆಗೆ ಹೆಸರಾಗಿದೆ. ನೀವು ಒಳಗಡೆ ನೋಡ್ಬೇಕು ಇದ್ರ ಸೌಂದರ್ಯನ, ನೀವು ಕಣ್ಣು ಮಾಸೋಗುತ್ತೆ.
ಹೊರಗಡೆ ನಿಮ್ಗೆ ಎಷ್ಟಿದೆಯೋ ಅಷ್ಟೇ ಸೌಂದರ್ಯ, ಒಳಗಡೆ ಬಹಳ ಸೂಕ್ಷ್ಮ ಕೆತ್ತನೆ. ಈಗ ಇಲ್ಲಿ ನಿಮ್ಗೆ ಇವರು ಶುರು ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಶುರು ಮಾಡ್ಸೋಣ. ಸುಮ್ಮನೆ ಹೊರಗಡೆ ಇಲ್ಲಿ ಕಂಡಾಡ್ಸಿ ಹಾಗೇನೆ ನೋಡಿ ಇಲ್ಲಿ ಮನೆಗಳನ್ನ. ಇವೆಲ್ಲ 150, 200, 100, 120 ವರ್ಷದಿಂದ ಕಟ್ಟಿರು. ಈ ಊರಲ್ಲಿ ಇರೋ ಮನೆಗಳೆಲ್ಲ ಹಿಂಗೇನೆ ಇರೋದು. ಈ ಊರಲ್ಲಿ ಒಂದು ದೊಡ್ಡ ಮನೆ ಇದೆ. ನೀವು ಏನಾದ್ರು 5 ನಿಮಿಷ 10 ನಿಮಿಷ ನೋಡ್ತೀನಿ ಅಂದ್ರೆ ನಾನು ಬಿಡಿಸ್ಕೊಡ್ತೀನಿ. ಅತಿ ಶ್ರೀಮಂತ ಮಂಡ್ಯ ಜಿಲ್ಲೆಯಲ್ಲಿ ಸೀರೆ ವ್ಯಾಪಾರವನ್ನ ಬ್ಯಾಂಕಿಂಗ್ ಅನ್ನು ಮಾಡಿದಂತ ಕುಲಶೆಟ್ರು, ಶಾಲಾ ಕಾಲೇಜುಗಳಿಗೆ 100 ಎಕರೆಯನ್ನ ದಾನ ಕೊಟ್ಟಂತ ಆ ಕುಲಶೆಟ್ರು ತನ್ನ ತಂದೆ ತಾಯಿ ಹೆಸರಿಗೆ ಇವತ್ತು ಹಾಸ್ಪಿಟಲ್ ಇದೆಯಲ್ಲ KR ಪೇಟೆನಲ್ಲಿ, ಆ ಹಾಸ್ಪಿಟಲ್ ದಾನ ಕೊಟ್ಟಂತವ್ರು. ಅವತ್ತು 1906ನೇ ಇಸ್ವಿ. ಇದೆಲ್ಲ ಹಿಂದೆ ಯಾರೇ ಬಂದ್ರು ಯಾಕಪ್ಪ ದೇವಸ್ಥಾನ ಕರ್ಕೊಂಡ್ ಬಂದ್ರಿ, ಯಾಕೆ ಬಿಟ್ರಿ, ಇಲ್ಲಿ ಯಾಕೆ ಬರ್ಬೇಕು ಆಯ್ತು ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಇದು ಕರಡಿ ಮರ ಬಂದು ದೇವಸ್ಥಾನ ಕಾಣ್ತದೆ. ಇದು ಸೌಂದರ್ಯದು, ಆನೆ ಎಳೆದು, ಮಕ್ಕ ರೂಪ ಲಕ್ಷಣ, ಮಕ ಆಕರಕ್ಕೆ 25 ಅಡಿ ಹೋದ್ಮೇಲೆ ಗೊತ್ತಾಗೋದು. ಅವತ್ತಿನ ಕಾಲದಲ್ಲಿ ಫಸ್ಟ್ ಇದು ಬರದ ಸಾಲಿನಕ್ಕೆ ವಿಜಯನಗರ ಹಳೆ ಬಿಡ್ ದಾಳಿ ಆಯ್ತು, ಸೋಮಪುರ ದಾಳಿ ಆಗ್ಬಾರ್ದು ಅನ್ನೋ ಉದ್ದೇಶಗಳ ಈ ಬಿಲ್ಡಿಂಗ್ ಕಟ್ಟಿದ್ರು. ಆ ಬಿಲ್ಡಿಂಗ್ ಕಟ್ಟಿ ಆನೆಗಳೆಲ್ಲ ಸಾಫ್ಟ್ ಇದೆಲ್ಲ ಕೆಲಸ ಮುಗೀತು. ಎಲ್ಲೋ ಬಿದ್ದಿದ್ದ ಆನೆ ಕಾಪಾಡೋರು ನೋಡಿ. ಇಲ್ಲಿ ಯಾವ ತರ ಐತೆ ಬುದ್ಧಿ, ಈ ಆನೆ ಯಾವ ತರ ಐತೆ, ಈ ಆನೆ ಯಾವ ತರ ಐತೆ, ಒಂದು ಸೂಕ್ಷ್ಮ ಕೆಲಸ ನೋಡಿ ಸರ್. ನೀರ್ ಬಿದ್ದಿಲ್ಲ ಅಥವಾ ಮಳೆ ಬಿದ್ದಿಲ್ಲ ಸರ್. ಇದು 1200 ಆನೆಗಳಿವೆ ಇಲ್ಲಿ. 1200 ಆನೆ, 2ನೇ ಕುದುರೆ, 3ರ ಬಳ್ಳಿ ಆಕಾರ, 4ರ ರಾಮಾಯಣ ಮಹಾಭಾರತ. ಯಾರು ಕೇಳಿದ್ರು ನಾನು ಆನ್ಸರ್, ಎಲ್ಲೇ ಬೆಟ್ಟ ತೋರಿಸ್ತಾರೆ ಕಣ್ಣು ಬಟ್ಟೆ ಕಟ್ಟಿದ್ರೆ ನಾನು ಆನ್ಸರ್ ಮಾಡ್ತೀನಿ. 5ನೇ ಸಾರ್ದುಲ, 6ನೇ ನವಿಲು. ಇದು 5 ಹೋಲಿಕೆ ಬರ್ತದೆ. ಮಸ್ಲೆ ಅಂತ ಬಾಯಿ, ಮೀನಿನಂತ ಕಣ್ಣು, ನವಿಲಂತ ಬಾಲ, ಸಿಂಹದಂತ ಕಾಲು, ಆನೆ ಅಂತ ದೇಹ. ಇಲ್ಲಿ ಕೃಷ್ಣ ಹುಡ್ತಾಗ ಕಂಸೋದು ಗೊತ್ತಾಗಬಾರ್ದು ಅಂತ, ಡಿಲಿವರಿ ಆಗೋ ಟೈಮಲ್ಲಿ ಕೃಷ್ಣ ಹುಡುವಾಗ ಗೊತ್ತಾಗಬಾರ್ದು ಅಂತ ಅವತ್ತಿನ ಕಾಲದ ಕಬ್ಬಿಣದ ಹೊಂದಿಗೆ ಇದು, ಕಬ್ಬಿಣದ ಒಳ್ಳು ಶಬ್ದ ಬರ್ತಾ ಇದ್ರೆ ಆ ಶಬ್ದ ಸಾಲಿಕಿಲ ಅಂತ. ಇದು ದೇವಸ್ಥಾನ ಗಂಟೆ, ಇದು ಕತ್ತೆ. ಡೆಲಿವರಿ ಆಗೋ ಟೈಮ್ ಮಗು ಹೊಳಬಾರ್ದು. ಆ ಮಗುನ ತಕ್ಷಣಕ್ಕೆ 2 ಇಂಚಲ್ಲಿ ನೋಡ್ತಾ ಇದೀನಿ. ಯಾವ್ದೋ ಜನ್ದಲ್ಲಿ ಪುಣ್ಯ ಬದಿ 2 ಇಂಚಲ್ಲಿ ನಾರಾಯಣ ಸ್ವಾಮಿ ನೋಡಿ ಸರ್. 2 ಇಂಚು 2 ಇಂಚಲ್ಲಿ ಅರಮನೆ ಒಳಗೆ ನಾರಾಯಣ ಸ್ವಾಮಿ ಕೆತ್ತನೆ ಮಾಡಿದವನು ಎಷ್ಟು ಅದ್ಭುತ ಕೆತ್ತ ಮಾಡಿದ್ರೆ ನೀವು ವಾಸನೆ ಮಾಡಿದ್ರೆ ಮಾತಾ ಗೊತ್ತಾಗೋದು. ಮಗುನ ಕೃಷ್ಣನ ಚೇಂಜ್ ಮಾಡುವಂತ ಸಮುದ್ರ ಬದಲಾವಣೆ ನೋಡಿ ಸರ್. ಬದಲಾವಣೆ ಏನಂತ ಯಾವ ತರ ಐತೆ. ಶಿಶುಪಾಲ ಜಲಸನ್ನು ಕೊಂದಾಗ ಮಗುನ ಕೊಂದಾಗ ಆ ಮಗುನಿಗೆ ಇಸುತ್ತಾಲ್ ಕುಡ್ಸಕ್ ಪ್ರಯತ್ನ ಮಾಡಿದಾಗ ಜಿಂಕೆ ವಿಧ, ಮರುವಿಧ, ಹಸು ವಿಧ, ಗಿಡ ವಿಧ, ಮೈಸೂರು ಆಗಿವಿಧ ಆ ವೇದಗಳು. ಇಲ್ಲಿ ಬಲಿ ಚಕ್ರವರ್ತಿ ದಾನ ಕೇಳಕೋಸ್ಕರ 3 ಸಮುದ್ರ ದಾಟಿ ಬರ್ತಾ ಇದ್ರೆ ಕೊಡೋನು ಯಾವತ್ತೂ ದೊಡ್ಡವನು. ಗುರು ಅಂತಕ್ಕದ್ದು ಎಲ್ಲಾರ್ಗೂ ದೊಡ್ಡವರು ಅಲ್ಲ. ಅವತ್ತು ಗುರು ಅನ್ನೋದಕ್ಕೆ ಇಲ್ಲಿ ಬಲಿ ಚಕ್ರವರ್ತಿ ದಾನ ಕೇಳ್ತಾವನೆ ಅನ್ನಕ್ಕೆ ಬರೀ 2 ಇಂಚಲ್ಲಿ ಚಿಕ್ಕವನಾಗ ನೋಡು ಗುರು. ಬಲಿ ಚಕ್ರ ಕಾಣ್ತಾ ಬದಿ ನೀನು ಈಗ ಪರಾಕ್ರಮಿ ತೋರಿಸೊಂದು ಆಕಾಶಕ್ಕೆ 1 ಕಾಲು, ಭೂಮಿಗೆ 1 ಕಾಲು. ಅದ್ ನೋಡಕೋಸ್ಕರ ದೇವತೆಗಳು ಬರ್ತಾ ಇದ್ರೆ ಎಷ್ಟು ಅದ್ಭುತ ಆಗಿದೆ. ಹೇಳಕ್ ಟೈಮ್ ಇಲ್ಲ ನಿಮ್ಗೆ, ಆಯ್ತಾ? ಹೌದಾ, ನನಗೆ ಟೈಮ್ ಐತೆ, ನಿಮ್ಗೆ ಆಗ ರಾಕ್ಷಸ ಒಂದ್ ಕಡೆಗೆ, ದೇವತೆಗಳು ಮತ್ತೊಂದ್ ಕಡೆಗೆ. ಈ ಲಿಂಗ ಮುಳುಗೋಯ್ತು ಅಂದ್ರೆ ದೇಶನೇ ತಳ್ತಳಕಾಗ್ತದೆ ಅಂತ ಒಂದು ಅಭಿಪ್ರಾಯ ಇರ್ತದೆ. ರಾಕ್ಷಸ ಒಂದ್ ಕಡೆಗೆ, ದೇವತೆಗಳು ಒಂದ್ ಕಡೆಗೆ. ಈ ಲಿಂಗ ಮುಳುಗಬಾರ್ದು ಅದಕ್ಕೆ ಹಗ್ಗ ಯಾವ್ದು ಸಿಕ್ಕಲ್ಲ. ಆ ಸಂದರ್ಭಕ್ಕೆ ಹೇಳ್ತಲ್ಲ ಸ್ವಲ್ಪ ವಾಸಕ್ಕೆ ಪಡೆದೇವೆ ನೋಡಿ ಸರ್. ಅವರು ಕೂಡ ಸಾಧಿಸಿದ ಅಂತ ಮುಳುಗ್ತಾರಂತ ಸಂದರ್ಭದಲ್ಲಿ ಕೂರ್ಮ ಅವತಾರದಲ್ಲಿ ತಲೆ ತೆಗ್ಗಿ ಸರ್. ಇಲ್ಲಿ ಕೃಷ್ಣನ ಭಕ್ತಿ ಕುಬ್ಜೆ ಗೂನಿಯಾಗಿರ್ತಾರೆ. ಕೃಷ್ಣನ್ ಸ್ವರ್ಣಲ್ಲೇ ಇರ್ತಾರೆ. ಕೃಷ್ಣ ಅಂತ. ಆ ಸ್ವರ್ಣ ಅಂತ ಮಾಯ ರೂಪದಲ್ಲಿ ಕೃಷ್ಣ ಬಂದಿನ ಮುಡಿ ಎತ್ತಿ ಕುಲುಕ್ತಾ ಇರೋಕೆ ಸೊಡ್ಡ ಆಗಿರೋ ಸರಳ, ಅತಿ ಸೊಡ್ಡ ಆಗಿರೋ ಕೃಷ್ಣ ಮಾಯ ರೂಪ. ಕೃಷ್ಣ ಬಂದು ಮಾಯ ರೂಪದಲ್ಲಿ ಬಂದು ಸೊಡ್ಡ ಆಗಿರೋ ಸರಳ ನೆಟ್ಗೈತೈತೆ ನೋಡಿ ಸರ್. ಎಷ್ಟು ಅದ್ಭುತ ಆಗುತ್ತೆ. ಕೃಷ್ಣನ ಅಂತ ಯಾಕೆ ಅಂತ ಕೇಳ್ತಾ ಇದ್ರ, ಇಲ್ಲಿ ಸುದರ್ಶನ ಚಕ್ರ ಐತೆ ನೋಡಿ ಸರ್. ಅದಾದ್ಮೇಲೆ ಬಲರಾಮ ಕೃಷ್ಣ ರಥ ಮೇಲೆ ಹೋಗ್ತಾ ಇದ್ದಾರೆ ನೋಡಿ ಸರ್. ವೈಕುಂಠ ನಾರಾಯಣ ಬರೀ 4 ಇಂಚ ನೋಡೋದು ಯಾವ್ದೋ ಜನದ ಪುಣ್ಯ. 4 ಇಂಚ ಸಮುದ್ರದೊಳಗೈತೆ ನೋಡಿ ಸರ್. 4 ಇಂಚ ವೈಕುಂಠ ನಾರಾಯಣ ನೋಡಿ ಸರ್. ಅವತ್ತೊಂದ್ ಸಲ ಮಲ್ಲವಿದ್ದ ನೋಡಿ ಸರ್. ವೈಕುಂಠ ನಾರಾಯಣ ಎಷ್ಟು ಸೌಂದರ್ಯ ಆಗಿತ್ತು. ನಮ್ ಜನ ಸಹಿಸಕ್ಕಾಗದಂತ ಹೊರಹಾಕಿದ್ದಾರೆ ನೋಡಿ ಸರ್. ನೀವು ನೋಡ್ಲೇಬೇಕು ಅಂದ್ರೆ ಯಾರು ನೋಡಕ್ಕಾಗಲ್ಲ, ನೋಡಕ್ ಸಾಧ್ಯ ಇಲ್ಲ. ನೋಡ್ಲೇಬೇಕು ಅಂತ ಇಚ್ಛೆ ಪಟ್ಟು ಕನ್ನಡಿ ಬಂದ ಬರ್ತದೆ. ನೀವು ಯಾರು ನಿಗಾ ಹಾಕ್ರಿ, 3 ಬಿಟ್ಟು ಹೊಡ್ತೀವಿ, 3 ಬಿಟ್ಟು ಕನ್ನಡಿ ಬಂದ ಬರ್ತದೆ ನೋಡಿ. ನಿಗಾ ಹಾಕಿ ಫೋಟೋ ಮಾಡ್ಕೊಳ್ಳಿ ಸರ್. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ ಸರ್. ಇದು ಈ ತರ ದೇವಸ್ಥಾನ ಐತ. ಅವತ್ತು ಶ್ರಮ ಪಟ್ಟು ಕೆಲಸ ಮಾಡ್ಬಿಟ್ಟು ಹೋಗಿದ್ದಾನೆ. ಆದ್ರೆ ನಮ್ ದುಶ್ಮನಿಗಳು ಹಾಳು ಮಾಡಿದ್ದಾರೆ ಸರ್. ಕಾಣ್ತಾ ಬರೀ